ಹಾಯ್ ಹಲೋ ನಮಸ್ತೆ. ಇದು ನಮ್ಮನೆ ಮಗಳು ಕೈ ರುಚಿ. ಈಗ ನಾನು ಸಿಂಪಲಾಗಿ ಒಂದು ಬ್ರೇಕ್ಫಾಸ್ಟ್ಗೆ ಸಂಡೇ ಮಾರ್ನಿಂಗ್ ಎಗ್ ರೈಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕಂತ ಈಗ ತೋರಿಸ್ತೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಜಾಸ್ತಿ ಪುದೀನ, ಕಮ್ಮಿ ಕೊತ್ತಂಬರಿ ತೊಗೊಂಡಿದ್ದೀನಿ, ಮತ್ತು ಪೆಪ್ಪರ್ ಪೌಡರ್ ಮೆಣಸು ಪುಡಿ ತೊಗೊಂಡಿದ್ದೀನಿ. ನಾನು ಚಕ್ಕೆ ಲವಂಗ ಪುಡಿ ತೊಗೊಂಡಿದ್ದೀನಿ. ನಾನೀಗ ಇಲ್ಲಿ ನಾನು ಯಾವುದೇ ಗರಂ ಮಸಾಲ, ಚಿಕನ್ ಮಸಾಲ ಆಗಲಿ, ವೆನಿಗರ್ ಆಗಲಿ, ಸೋಯಾ ಸಾಸ್ ಆಗಲಿ ಏನೂ ಬಳಸ್ತಾ ಇಲ್ಲ. 8 ಮೊಟ್ಟೆ ತೊಗೊಂಡಿದ್ದೀನಿ. ಈ 8 ಮೊಟ್ಟೆನಲ್ಲಿ 4 ಜನಕ್ಕೆ ಬ್ರೇಕ್ಫಾಸ್ಟ್ ಆಗುತ್ತೆ. ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ. ಫಸ್ಟು ಈಗ ಈ ಮೆಣಸಿನ್ಕಾಯಿ ಅಥವಾ ಶುಂಠಿ ಬೆಳ್ಳುಳ್ಳಿ ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ. ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಹಾಗಾಗಿ ಇದು 3 ಸೇರಿ ಪೇಸ್ಟ್ ಮಾಡ್ಕೊತೀನಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂದರೆ ಬರೀ ಮೆಣಸಿನ್ಕಾಯಿ ಮಾತ್ರ ಪೇಸ್ಟ್ ಮಾಡ್ಕೊಳ್ಳಿ, ಅಥವಾ ಕಟ್ ಮಾಡಿ ಹಾಕಿದ್ರೂ ನಡೆಯುತ್ತೆ. ನಾನೀಗ ಇದು 3 ಪೇಸ್ಟ್ ಮಾಡ್ಕೊಂಬರ್ತೀನಿ ಮಿಕ್ಸಿಗೆ ಹಾಕಿ. ನಾನು ಎಗ್ ರೈಸ್ ಬಾಣಲಿ ಇಟ್ಟಿದ್ದೀನಿ. ನಾನು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ, ಯಾಕಂದರೆ ಇದರಲ್ಲೇ ಎಗ್ ರೈಸಿಗೆ ಒಗ್ಗರಣೆ ಮಾಡಿ ಇದರಲ್ಲೇ ರೈಸ್ ಮಿಕ್ಸ್ ಮಾಡ್ಬೋದು ಅಂತ. ಈಗ ಬಾಣಲಿ ಕಾದಿದೆ ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಇರಬೇಕು, ಇದಕ್ಕೊಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು. ಈಗ ನಾನು ಫಸ್ಟ್ ಇದಕ್ಕೆ ಈರುಳ್ಳಿ ಹಾಕಲ್ಲ, ಪುದೀನೇ ಹಾಕ್ತೀನಿ. ನೋಡಿ ಎಣ್ಣೆ ಕಾದಿದೆ, ಪುದೀನ ಹಾಕಿದ್ದೀನಿ. ಪುದೀನ ಎಣ್ಣೆನ ಸ್ವಲ್ಪ ಫ್ರೈ ಆಗಿದೆ. ಈಗ ಆನಿಯನ್ ಹಾಕ್ತಾ ಇದ್ದೀನಿ. ಈಗ ನಾವೇನು ಪೇಸ್ಟ್ ಮಾಡ್ಕೊಂಬಂದಿದ್ವಲ್ಲ, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇದ್ರದ್ದು, ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂದರೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ನಿಮ್ಗೆ ಎಷ್ಟು ಖಾರ ಬೇಕೋ 4-5 ನಿಮ್ಮ ಮನೇಲಿ ಎಷ್ಟು ಜನ ಇದ್ರೆ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಪೇಸ್ಟ್ ಆದರೂ ಹಾಕ್ಬೋದು, ಅದನ್ನು ಜಜ್ಕೊಂಡಾದರೂ ಹಾಕ್ಬೋದು, ಇಲ್ಲಾಂದರೆ ಕಟ್ ಮಾಡಿ ಬೇಕಾದರೂ ಹಾಕ್ಬೋದು. ನಾನು ಈಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಬೇಕಕ್ಕೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಮಾತ್ರ ಹಾಕ್ಕೊತೀನಿ. ಮೊಟ್ಟೆ ಹಾಕಿನೂ ಸಾಲ್ಟ್ ಹಾಕ್ತೀನಿ. ಈಗ ಅರ್ಧಂಬರ್ಧ ಈರುಳ್ಳಿ ಬೆಂದಿದೆ, ಈಗ ಮೊಟ್ಟೆ ಹಾಕ್ತೀನಿ. ನಾನು ಮೊಟ್ಟೆ ಹಾಕ್ತಾ ಇದ್ದೀನಿ. ನಾನು ಮೊಟ್ಟೆ ಹಾಕಿದ್ದೀನಿ. ಆಗಲೇ ಆಲ್ರೆಡಿ ನಾನು ಅರ್ಧ ಈರುಳ್ಳಿಗೆಲ್ಲ ಸಾಲ್ಟ್ ಹಾಕಿದೆ. ಈಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಮೊಟ್ಟೆ ಹಿಡಿಯಷ್ಟು. ಹೈ ಫ್ಲೇಮಲ್ಲೇ ಇದೆ ಇದು. ನಾನು ಈಗಲೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ. ತುಂಬ ತಿರ್ಸ್ಕೊಡ್ಬಾರ್ದು, ಪುಡಿ ಪುಡಿ ಆಗಬೇಕು, ಚೆನ್ನಾಗಿ ತಿರ್ಸ್ಕೊಡ್ಬೇಕು. ನೋಡಿ, ನಾನಿದು ಅನ್ನಕ್ಕೆ ಇಟ್ಬಿಟ್ಟು ಒಗ್ಗರಣೆ ಇಟ್ಟಿದ್ದೀನಿ. ಅನ್ನ ಆಗೋಷ್ಟರಲ್ಲಿ ಎಗ್ ರೈಸ್ದು ಒಗ್ಗರಣೆ ಆಗೋಗುತ್ತೆ. ಸ್ವಲ್ಪ ಹೊತ್ತಿಗೆ ಬಿಟ್ಟರೆ ಮೊಟ್ಟೆ ಪುಡಿ ಪುಡಿ ತುಂಬ ಚೂರು ಆಗಲ್ಲ, ಸ್ವಲ್ಪ ದಪ್ಪ ದಪ್ಪ ಇರುತ್ತೆ. ಈಗ ನಾನು ಇದಕ್ಕೇನೆ ಮೆಣಸು ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನ್, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು. ಅಥವಾ ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಲ್ಲ, ನಾನು ಒಂದು 1/2 ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ನಾನು ಗರಂ ಮಸಾಲ, ಚಿಕನ್ ಮಸಾಲ ಏನೂ ಹಾಕ್ತಾ ಇಲ್ಲ, ಚಕ್ಕೆ ಲವಂಗ ಪುಡಿ ಹಾಕ್ತಾ ಇದ್ದೀನಿ. ಇದು ಕೂಡ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. 2 ಮಿನಿಟ್ಸ್ ನಾನು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಬೇಯಿಸ್ತೀನಿ. ನೋಡಿ, ಸಿಮ್ಮಲ್ಲಿ ಇಟ್ಟಿದ್ದೀನಿ, ಹೈ ಫ್ಲೇಮ್ ಇಟ್ಟಿಲ್ಲ. ಹೈ ಫ್ಲೇಮ್ ಇಟ್ಟರೆ ತಳ ಹಿಡಿಯುತ್ತೆ. ಈಗ ನೋಡಿ, ಫುಲ್ ಆಗಿದೆ. ಇದು ರೈಸ್ ಕೂಡ ಆಗಿದೆ. ಈಗ ಮಿಕ್ಸ್ ಮಾಡಿದ್ರೆ ಎಗ್ ರೈಸ್ ರೆಡಿ. ರೈಸ್ ಮಿಕ್ಸ್ ಮಾಡ್ತೇನೆ, ಅದೇ ಬಾಂಡಿಗೆ ಎಗ್ ರೈಸ್ ಆಗಿದೆ. ನೋಡಿ, ನಾನು ಯೂಶ್ವಲಿ ನಮ್ಮ ಮನೇಲಿ ಎಗ್ ರೈಸ್ ಇದೇ ರೀತಿಯೇ ಯಾವಾಗಲೂ ಮಾಡೋದು. ನಾನು ಮಾಡಿರೋ ಎಗ್ ರೈಸ್ದು ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡ್ಕೊಳ್ಳಿ, ತಿಂದು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇದು ನಿಮ್ಮನೆ ಮಗಳ ಕೈ ರುಚಿ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಇದು ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.